ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ವೈಷ್ಣವಿ ಮಾತಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇವತ್ತು ಮಾರ್ನಿಂಗ್ ಪಪ್ಪ ಮತ್ತೆ ನನ್ನ ಚಿನ್ನಮ್ಮ ಇಬ್ರು ರೊಟ್ಟಿಗೆ ಹೊರಟ್ರು. ಅವರು ಮಧ್ಯಾಹ್ನ ಬಂದ್ರು. ನಾನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಕೇಕ್ ತರಕೊಟ್ಟೆ. ಸೊ ನಾನು ನನ್ನ ಚಿನ್ನಮ್ಮ ಇಬ್ರು ಅವ್ರ ಅತ್ತೆ ಮನೆಗೆ ಬಂದ್ವಿ. ಸೊ ಅವ್ರ ಅತ್ತೆ ನಮ್ಮ ಜಾಗ್ನ ಮದುವೆ ಮಾಡ್ತಾಯಿದ್ರು. ಆಮೇಲೆ ಅವ್ರದ್ದು 25th ಇಯರ್ಸ್ ಆ್ಯನಿವರ್ಸರಿ. ಸೊ ಇವತ್ತು ಅವರು ಆ್ಯನಿವರ್ಸರಿ ದಿವಸನೇ ನಾವು ರಿಜಿಸ್ಟ್ರ್ ಮ್ಯಾರೇಜ್ ಆಗಿದ್ದು. ಸೊ ನಾನು ನನ್ನ ಚಿನ್ನಮ್ಮಗೆ ಸ್ವಲ್ಪ ಕೇಕ್ ತಿನ್ನಿಸ್ತಾ ಇದ್ದೆ. ಇವತ್ತು ನಮ್ಮಿಬ್ರದ್ದು ಆ್ಯನಿವರ್ಸರಿ ಅಲ್ವಾ ಅಂತ ಕೇಕ್ ತಿನ್ಸೋಣ ಅಂದರೆ ನನ್ನ ಕೈ ಕಚ್ಬಿಟ್ಟು ಗಾಯ ಮಾಡಿಬಿಟ್ಟ ಗೈಸ್. ನಾನು ನನ್ನ ಬಂಗಾಡಿನ ತುಂಬಾ ಮುದ್ದು ಮಾಡಿ, ನಾಳೆ ನಾವಿರಲ್ಲ, ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನನ್ನ ಬಂಗಾಡಿ ಮುದ್ದು ಮಾಡ್ತಿದ್ದೆ. ನಾವು ಹೊರಟಿದ್ದು ಅವ್ರ ಚಿಕ್ಕಮ್ಮನ ಮನೆಗೆ. ಸೊ ಅವ್ರು ಬ್ಯಾಂಗ್ಳೂರಲ್ಲಿರೋದು. ಸೊ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ತುಂಬಾ ರಶ್ ಇತ್ತು ಟ್ರೈನಲ್ಲಿ. ನನ್ನ ಚಿನ್ನಮ್ಮನ ಗೋಳಿಕೊಂತಾ ಇದ್ದೆ. ನಾನು ನನ್ನ ಚಿನ್ನಮ್ಮ ಇಬ್ಬರು ಕ್ಯಾಬ್ ಬುಕ್ ಮಾಡಿಕೊಂಡು ಅವ್ರ ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ನಂದು ಮತ್ತು ನನ್ನ ಚಿನ್ನಮ್ಮದೊಂದು ವೀಡಿಯೋ ಇರಲಿ ಅಂತ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ. ಅವ್ರ ಮನೆಗೆ ಹೋದಾಗ ನಾನು ಬಿಡ್ತೀನ ಅವ್ರನ್ನ ಗೋಳಿಕೊಂತಾ ಇದ್ದೆ ಸ್ನ್ಯಾಪ್ ಎಫೆಕ್ಟ್ ಹಾಕ್ಬಿಟ್ಟು. ನಂಗೆ ರವೆ ಉಂಡೆ ಬೇಕು ಅಂದೆ. ಅವ್ರ ಚಿಕ್ಕಮ್ಮ ಕೊಬ್ಬರಿ ತುರಿತಾ ಇದ್ರು. ಆಮೇಲೆ ನಮಗೆ ಬೋರ್ ಆಗ್ತಾಯಿತ್ತು, ಕಾರ್ಸ್ ಆಡ್ಕೊಂಡು ಕೂತಿದ್ವಿ. ಸೊ ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.